ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸ್ಪೆಷಲ್ಲಾದ ಹೋಟೆಲ್ ಸ್ಟೈಲ್ ಟೊಮೆಟೊ ಸೂಪ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸಣ್ಣ ಒಂದು ಟ್ವಿಸ್ಟ್ ಕೊಟ್ಟಿದ್ದೀನಿ, ಅದೇನು ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಟೊಮೆಟೊ ಸೂಪ್ ಮಾಡಲಿಕ್ಕೆ ನಾನು 3 ಸಿಹಿ ಟೊಮೆಟೊನ ತಗೊಂಡಿದ್ದೀನಿ. ಇದನ್ನು 2 ಪೀಸ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸೂಪ್ ಎಲ್ರಿಗೂ ಇಷ್ಟ, ಆದರೆ ಮನೇಲಿ ಎಷ್ಟೇ ಮಾಡಿದರೂ ಹೋಟೆಲ್ ಟೇಸ್ಟ್ ಬರ್ತಾ ಇರಲಿಲ್ಲ. ಈ ಪ್ರಯೋಗ ಮಾಡಿದ್ಮೇಲೆ ಹೋಟೆಲ್ ಟೇಸ್ಟೇ ಬಂದಿದೆ. ಹೋಟೆಲ್ ಟೇಸ್ಟ್ ಮನೇಲೇ ಸಿಗೋದಾದರೆ ಯಾಕೆ ನಾವು ಪದೇ ಪದೇ ಮನೇಲೇ ಮಾಡ್ಕೊಂಡು ಕುಡಿಬಾರ್ದು? ದುಡ್ಡು ಉಳಿಯುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಒಂದು 5-6 ಎಸಳು ಬೆಳ್ಳುಳ್ಳಿನ ತಗೊಂಡು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ನಂತರ ಒಂದು ಅರ್ಧ ಈರುಳ್ಳಿನ ತಗೊಂಡು ಅದನ್ನು ಸಹ ನಾನು ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ. ಈಗ ಕುಕ್ಕರ್ನ ಹೀಟ್ ಮಾಡ್ಕೊಂಬಿಟ್ಟು 1 ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಕರಗಿದ ಮೇಲೆ 1 ಬೇ ಲೀಫ್, ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, 1 ಇಂಚಷ್ಟು ಚಕ್ಕೆ, ಒಂದು 4-5 ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಸಹ ಹಾಕ್ತಾಯಿದ್ದೀನಿ. ಇದನ್ನು ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಂದು 2-3 ಸತಿ ಕೈ ಆಡಿಸಿದರೆ ಸಾಕು. ಈಗ ನೋಡಿ, ನಾನು ಕೊಡ್ತಾ ಇರೋ ಟ್ವಿಸ್ಟ್ ಇದು. ಈ ಸೂಪಿಗೆ ನಾನು ಒಂದು 5-6 ಸಿಹಿ ಕುಂಬಳ ಅಥವಾ ಚೀನಿಕಾಯಿನ ಪೀಸ್, ಹಾಗೆ ಕ್ಯಾರೆಟ್ ಪೀಸಸ್ನ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಬಣ್ಣ ಮತ್ತು ರುಚಿ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಪಂಪ್ಕಿನ್ ಏನಿದೆ, ಇದು ಸೂಪ್ಗೆ ಒಳ್ಳೆ ಬಾಡಿ ಕೊಡುತ್ತೆ, ಹಾಗೂ ಆರೋಗ್ಯಕ್ಕೂ ಸಹ ಒಳ್ಳೆಯದೇ. ಈಗ ನೋಡಿ, ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದೇ ಹೋಟೆಲಲ್ಲಿ ಅಥವಾ ಮನೆಯಲ್ಲಿ ಈ ಸೂಪ್ಗೆ ಥಿಕ್ನೆಸ್ ಬರೋಕ್ಕೆ ನಾವೇನು ಮಾಡ್ತೀವಿ, ಮೈದಾನೋ, ಅಕ್ಕಿ ಹಿಟ್ಟೋ, ಕಾರ್ನ್ಫ್ಲೋರೋ ಕದ್ರ ಹಾಕ್ತೀವಿ. ಈ ರೀತಿ ಮಾಡಿ ನೋಡಿ, ರುಚಿನೂ ಎನ್ಹೆನ್ಸ್ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ನೋಡಿ, ನಾನೊಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿನ ಹಾಕಿದ್ದೀನಿ. ಟೊಮೆಟೊ ಸೂಪ್ ತುಂಬ ಖಾರ ಇರಬಾರ್ದು, ಹಾಗಾಗಿ ಒಂದು ಅರ್ಧ ಸ್ಪೂನ್ ಸಾಕಷ್ಟೇ. ಈಗ ಒಂದು 3/4 ಲೋಟ ಆದಷ್ಟು ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 1-2 ವಿಷಲ್ನ ತೆಗೆಸಿದರೆ ಸಾಕು. ಈಗ ನೋಡಿ, ವಿಷಲ್ ಆಗಿದೆ, ಪ್ರೆಷರ್ ಇಳಿದಿದೆ, ನಾನು ಮುಚ್ಚಳ ತೆಗಿತಾ ಇದ್ದೀನಿ. ಟೊಮೆಟೊ ಹಾಗೆ ಉಳಿದ ಐಟಮ್ಸ್ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡರ್ನ ಸಹ ಯೂಸ್ ಮಾಡ್ಬೋದು. ಈ ಬೇಯಿಸಿದ ನೀರನ್ನು ಸಹ ಹಾಕ್ಕೊಂಬಿಡೋಣ. ಇದಿಷ್ಟನ್ನು ಹಾಕಿ ಈಗ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಒಂದು ಸತಿ ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಬೇಕು. ಟೊಮೆಟೊ ಸೂಪ್ ಸ್ವೀಟಿಶ್ ಆಗಿದ್ರೇ ರುಚಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆದಮೇಲೆ ಇದನ್ನು ನಾವು ಸೋಸ್ಕೊಬೇಕು. ಟೊಮೆಟೊ ಸಿಪ್ಪೆ ಆಗಲಿ, ಬೇ ಲೀಫ್ ಆಗಲಿ, ಕಾಳು ಮೆಣಸಾಗಲಿ, ಯಾವುದಾದ್ರೂ ಫೈನ್ ಪೇಸ್ಟ್ ಆಗದೇ ಇದ್ದ ಐಟಮ್ಸ್ ಇದ್ದರೆ ಸೋಸಿದಾಗ ಉಳ್ಕೊಳ್ತವೆ. ಈಗ ನೋಡಿ, ಸೋಸಿಯಾಗಿದೆ. ಇದು ತುಂಬ ದಪ್ಪ ಅನ್ನಿಸ್ತಾ ಇದೆ. ನಾನು ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ತೊಳೆದು ಹಾಕ್ತಾಯಿದ್ದೀನಿ. ಟೊಮೆಟೊ ಸೂಪ್ ಎಷ್ಟು ಥಿಕ್ನೆಸ್ ಇರಬೇಕಂತ ನಿಮಗೆ ಗೊತ್ತುಂಟು, ತುಂಬ ನೀರಿರಬಾರ್ದು. ನೋಡಿ, ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕಿಬಿಟ್ಟು ಕ್ರೀಮ್ನ ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಕ್ರೀಮ್ ಇಲ್ಲ ಅಂದರೆ ಮನೇಲಿ ಕೆನೆ ಇದ್ದರೆ ಅದನ್ನು ವಿಸ್ಕ್ ಮಾಡಿ ಸಹ ಹಾಕ್ಬೋದು. ಟೊಮೆಟೊ ಸೂಪ್ಗೆ ಘೀಯಲ್ಲಿ ಫ್ರೈ ಮಾಡಿದ ರಸ್ಕ್ನ ಹಾಕಿ ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ರೋಸ್ಟ್ ಮಾಡಿದ ರಸ್ಕ್ ಇಲ್ಲದೆ ಹೋದರೆ ಟೊಮೆಟೊ ಸೂಪ್ನ ರುಚಿ ಕಂಪ್ಲೀಟ್ ಅನಿಸೋದಿಲ್ಲ. ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದ ರಸ್ಕ್ನ ಹಾಕ್ತಾಯಿದ್ದೀನಿ. ನೋಡಿ, ರುಚಿಯಾದ ಹೋಟೆಲ್ ಸ್ಟೈಲ್ ಟೊಮೆಟೊ ಸೂಪ್ ರೆಡಿ ಇದೆ. ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮರೀದ ಹಾಗೆ ರುಚಿ ಅಪಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.